ಅರ್ಧರಾತ್ರಿ ಆಗ್ತಿದೆ, ಕಣ್ಣಲ್ಲಿ ನಿದ್ದೆ ಇದೆ, ಮನಸ್ಸು ಓದೋ ಕಡೆ ಇಲ್ಲ. ಆದ್ರೂ ಪುಸ್ತಕದ ಮುಂದೆ ಕುಳಿತಿದ್ದೀನಿ. ಮನಸ್ಸಲ್ಲಿ ಒಂದು ಹಠ ಇದೆ. ಅಂದುಕೊಂಡ ಮಾರ್ಕ್ಸ್ ತೆಗೆದು ಸೆಲೆಕ್ಟ್ ಆಗ್ಲೇಬೇಕು. ನಾನ್ ಸೋಲೋಕೆ ಇಷ್ಟಪಡಲ್ಲ. ನನ್ನ ಸೋಲು ಅವರಿಗೆ ನಿರಾಸೆ ಮಾಡಬಾರ್ದು. ಯಾರ್ ನನ್ನನ್ನ ಒಂದಿನ ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ನನ್ ಮೇಲೆ ನಂಬಿಕೆ ಇಟ್ಟಿರೋರ್ಗೆ 4 ಗೋಡೆಗಳ ಮಧ್ಯೆ ನಾನು, ನನ್ನ ಪುಸ್ತಕ, ಇನ್ನೊಂದು ರೂಮಲ್ಲಿ ಅಪ್ಪ ಅಮ್ಮನ ಕಷ್ಟ ನಷ್ಟ, ಅವರ ನಂಬಿಕೆ. ಲೈಫಲ್ಲಿ ನಾನು ಯಾಕೆ ಓದ್ಬೇಕು, ಯಾರಿಗಾಗಿ ಓದ್ಬೇಕು, ಯಾರಿಗಾಗಿ ಕಷ್ಟ ಪಡ್ಬೇಕು ಅಂದಾಗ್ಲೆಲ್ಲ ನೆನ್ಪಿಟ್ಕೋ, ನಿನ್ನಿಂದೆ 2 ಹೆಜ್ಜೆಗಳಿವೆ. ಅಪ್ಪ ಅಮ್ಮನ ಕಷ್ಟ, ಅಮ್ಮನ ನೋವು. ಅದನ್ನ ನೋಡಿದ್ಮೇಲೂ ನಿನ್ಗೆ ಓದ್ಬೇಕು ಅಂತ ಅನ್ಸಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ನಿನ್ ಜೀವನದ ಬಗ್ಗೆ. ಎಕ್ಸಾಮ್ ನ ಒಂದಿನದ ಹಿಂದೆ ಅಪ್ಪನ ಫೋನ್ ಬರುತ್ತೆ. ಈ ಸತಿ ಹೇಗಾದ್ರೂ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡು, ಧೈರ್ಯವಾಗಿ ಎಕ್ಸಾಮ್ ಬರೀ, ಬೆಳಗ್ಗೆ ಟಿಫನ್ ಮಾಡ್ಕೊಂಡೋಗು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡು. ಆ ರೀತಿ ಅಂದಾಗ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಗೆ ಕೆಲಸ ಎಷ್ಟು ಮುಖ್ಯ ಅಂತ. ಅದಕ್ಕಿಂತ ಜಾಸ್ತಿ ಅವರ ಫ್ಯಾಮಿಲಿಗೆ ಅದರ ಅವಶ್ಯಕತೆ ಇರುತ್ತೆ. ಅದಕ್ಕೆ ಸೋಲು ಅನ್ನೋ ಆಲೋಚನೆ ಕೂಡ ನಿನ್ನಲ್ಲಿ ಬರಬಾರ್ದು. ನೋಡು ಪಾರ್ಥ, ಇಲ್ಲಿ ನಿನ್ಗೆ ಯಾರು ಇಲ್ಲ. ಅದಕ್ಕೆ ನಿನ್ನ ಗುರಿ ಮುಟ್ಟೋ ದಾರಿನಲ್ಲಿ ಕಷ್ಟ ಬಂದ್ರೆ ಎದುರಿಸು. ನೀನ್ ಎಷ್ಟು ರಾತ್ರಿಗಳೆದ್ದಿದ್ದೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಎಷ್ಟು ಗಂಟೆ ಲೈಬ್ರರಿಯಲ್ಲಿದ್ದೆ, ಎಷ್ಟು ಹಬ್ಬಗಳನ್ನ ತ್ಯಾಗ ಮಾಡಿದ್ಯಾ, ಎಲ್ಲೆಲ್ಲಿ ಟ್ಯೂಷನ್ಗೆ ಹೋಗಿದ್ದೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಫೈನಲ್ ರಿಸಲ್ಟ್ ಅಲ್ಲಿ ನಿನ್ ಹೆಸರಿಲ್ಲ ಅಂದ್ರೆ ನೀನ್ ಎಷ್ಟು ಕಷ್ಟಪಟ್ರೆ ಏನ್ ಪ್ರಯೋಜನ? ಫೈನಲ್ ರಿಸಲ್ಟ್ ಅಲ್ಲಿ ನಿನ್ನ ಹೆಸರು ಬರೋಕೆ ನಿನ್ನ ಅಕ್ಕಪಕ್ಕದ ಮನೆ ಜನ ನಿನ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಿನ್ನ ನಂಬಿಕೆ, ನಿನ್ನ ಪ್ರಯತ್ನ ಅಷ್ಟೇ ಮುಖ್ಯ. ಸೊಸೈಟಿಯಲ್ಲಿ ನಿನ್ಗೆ ಅಂತ ಸ್ಟೇಟಸ್ ಬೇಕಿದ್ರೆ ನೀನ್ ಸಕ್ಸಸ್ ಆಗ್ಲೇಬೇಕು. ಟೈಮ್ ಪಾಸ್ ಮಾಡಿದ್ ಜಾಸ್ತಿ ಆಯ್ತು, ಟೈಮ್ ಪಾಸ್ ಮಾಡಿದ್ದು ಸಾಕು, ಮತ್ತೆ ಮಾಡ್ಬೇಡ. ವಯಸ್ಸು ಫಾಸ್ಟ್ ಆಗಿ ಹೋಗ್ತಿದೆ. ಅಪ್ಪ ಅಮ್ಮನಿಗೂ ವಯಸ್ಸಾಗ್ತಿದೆ. ವರ್ಷ ಮುಗಿತಾ ಬಂತು. ಇನ್ನೆಷ್ಟು ದಿನ ನಿದ್ದೆ ಮಾಡ್ತೀಯಾ? ಮನಸ್ಸು ಗುರಿ ಮುಟ್ಟೋಕೆ ಹಂಬಲಿಸ್ತಿದೆ. ಏನ್ ಮಾಡ್ಬೇಕು ಅನ್ನೋದು ನಿನಗೂ ಗೊತ್ತಲ್ವಾ? ಇದೇ ಸರಿಯಾದ ಮೊಮೆಂಟ್. ನಿನ್ನನ್ನ ನೀನು ಒಬ್ಬ ಕಾಂಪಿಟೇಟರ್ ಆಗಿ ನೋಡೋಕೆ. ತುಂಬಾ ಸ್ಟೂಡೆಂಟ್ಸ್ ದಸರಾ ದಿವಾಳಿ ಅಂತ ಎಂಜಾಯ್ ಮಾಡ್ತಿದ್ರೆ, ನಿನ್ನನ್ನ ನೀನು ನಿನ್ನ ಗುರಿ ಕನಸಿಗೋಸ್ಕರ 4 ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಿರ್ತೀಯ. ನಿನ್ನ ಹತ್ರ ಇನ್ನೂ 3-4 ತಿಂಗಳಿದೆ. ಈ 3 ತಿಂಗಳು ಮರೆಯಾಗೋ. ಈ 3 ತಿಂಗಳ ನಂತರ ನಿನ್ನ ಸಕ್ಸಸ್ ನೋಡ್ಬೇಕು. ನಿನ್ ಲೈಫಲ್ಲಿ ತುಂಬಾ ಜನ ಇರ್ತಾರೆ, ಅವರು ನಿನ್ನ ಸೋಲನ್ನ ನೋಡಕ್ಕೆ ಬಯಸ್ತಿರ್ತಾರೆ. ಅಂತವರ ಮಾತನ್ನ ಇಗ್ನೋರ್ ಮಾಡಿ ನಿನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಡು. ಇವತ್ ನಿನ್ನನ್ನ ನೋಡಿ ನಗೋರೆ, ಮುಂದೆ ನಿನ್ನ ಸಕ್ಸಸ್ ನೋಡಿ ಶಹಬಾಸ್ ಅಂತಾರೆ. ನನಗ್ ಗೊತ್ತು ನೀನ್ ನಿನ್ನ ಲೈಫಲ್ಲಿ ಸಾಧಿಸ್ತೀಯ. ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ. ನಿನ್ನನ್ನ ಎತ್ತರದ ಸ್ಥಾನದಲ್ಲಿ ನೋಡೋಕೆ ಬಯಸ್ತಿದ್ದಾರೆ. ಕೇವಲ ನಿನ್ ತಂದೆ ತಾಯಿ ಮಾತ್ರ ನಿನ್ನನ್ನ ಎತ್ತರದ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡೋದು. ನೀನ್ ಬಡವನಾಗಿ ಹುಟ್ಟಿದ್ರೆ ಅದ್ ನಿನ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸತ್ರೆ ಅದು ನಿಂದೇ ತಪ್ಪು. ಯೋಚ್ಸು, ಸರಿಯಾಗಿ ಯೋಚ್ಸು. ನಾನೇನಾದ್ರೂ ನಿನ್ನನ್ನ ಎಷ್ಟು ವರ್ಷಗಳಾದ್ಮೇಲೆ ನೀನ್ ಸಕ್ಸಸ್ ಆಗ್ತೀಯ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನಿನ್ನ ಉತ್ತರ ಏನು? 1 ವರ್ಷ, 2 ವರ್ಷ, 5 ವರ್ಷ, ಇಲ್ಲ 10 ವರ್ಷ? ನಿಜ ಹೇಳ್ಬೇಕಂದ್ರೆ ಈ ಪ್ರಶ್ನೆಗೆ ನಿನ್ನ ಹತ್ರ ಎಕ್ಸಾಕ್ಟ್ ಆನ್ಸರ್ ಇಲ್ಲ. ನೀನ್ ಕೊಡೋ ಉತ್ತರದ ನಂತರ ಖಂಡಿತವಾಗ್ಲೂ ಅಷ್ಟು ಟೈಮಲ್ಲಿ ನೀನ್ ಸಕ್ಸಸ್ ಆಗ್ತೀಯಾ? ತುಂಬಾ ಜನರ ಪ್ರಶ್ನೆ, ನನ್ಗೆ ಗುರಿ ಇದೆ ಆದ್ರೆ ಅದನ್ನ ಮುಟ್ಟೋ ದಾರಿಯನ್ನ ತೋರ್ಸೋರಿಲ್ಲ ಅಂತ. ಓದೋಕೆ ಮನಸ್ಸಿರಲ್ಲ, ಮನಸ್ಸಲ್ಲಿ ಏನೇನೋ ಆಲೋಚನೆಗಳು. ಅಸ್ಲಿಗೆ ಏನ್ ಮಾಡೋದು ಅನ್ನೋ ಪ್ರಶ್ನೆ. ನಾನೇನಾದ್ರೂ ನಿನ್ಗೆ ನೀನ್ ಎಲ್ಲಿದೆಯೋ ಅಲ್ಲಿಂದ ಕರೆಕ್ಟ್ ಆಗಿ 5 ಕಿಲೋಮೀಟರ್ ದೂರದಲ್ಲಿ ನಿನ್ನ ಡ್ರೀಮ್ ಇದೆ. ನೀನ್ ಏನನ್ನ ಡಿಸರ್ವ್ ಮಾಡ್ತೀಯೋ ಅದು ಆ 5 ಕಿಲೋಮೀಟರ್ ದೂರದಲ್ಲಿದೆ. ನೀನ್ ಇಷ್ಟ ಪಡೋದು ಅಲ್ಲಿದೆ. ಆದ್ರೆ ನೀನ್ ಓಡೋಗಿನೇ ಅದನ್ನ ತಗೊಳ್ಬೇಕು ಅಂದ್ರೆ ಏನ್ ಮಾಡ್ತೀಯಾ? ಖಂಡಿತವಾಗ್ಲೂ ನೀನ್ ನಿನ್ನ ಶಕ್ತಿಯೆಲ್ಲ ಬಳಸಿ ಓಡ್ತೀಯಾ. ರೋಡ್ ಸರಿ ಇದೆಯಾ ಇಲ್ವಾ, ಕಲ್ಲು ಮುಳ್ಳಿದ್ಯಾ ಯೋಚ್ಸಲ್ಲ, ನೀನ್ ನಿಲ್ಲಲ್ಲ. ಯಾಕಂದ್ರೆ ನಿನ್ನ ಮನಸ್ಸಲ್ಲಿ ಒಂದು ರೀಸನ್ ಇದೆ. ನಿನಗ್ ಗೊತ್ತು, ನಾನು 5 ಕಿಲೋಮೀಟರ್ ಓಡಿದ್ರೆ ನನ್ಗೋಸ್ಕರ ಒಂದು ಸ್ಪೆಷಲ್ ಥಿಂಗ್, ನಾನ್ ಇಷ್ಟ ಪಡೋದು ಎಂತದೇ ಸಂದರ್ಭದಲ್ಲೂ ನನಗ್ ಬೇಕೇ ಬೇಕು ಅನ್ನೋ ವಿಚಾರ ಅಲ್ಲಿದೆ ಅಂತ ನಿನಗ್ ಗೊತ್ತು. ಆಗಿದ್ದಾಗ ನೀನ್ ನಿಲ್ತೀಯ. ನೀನ್ ಬಿದ್ರು ಎದ್ದು ಓಡ್ತೀಯ. ಗುರಿ ಮುಟ್ಟೋಕೆ ಪ್ರಯತ್ನ ಪಡ್ತಾನೆ ಇರ್ತೀಯ. ಅಲ್ಲೋಗಿ ಮುಟ್ಟೋವರೆಗೂ ನೀನ್ ನಿಲ್ಲಲ್ಲ. ಈ ಲೈಫ್ ಕೂಡ ಅದೇ ರೀತಿ. ನಿನ್ನ ವಿಷನ್ ಕ್ಲಿಯರ್ ಇಲ್ಲ. ಮನಸ್ಸು ಏನನ್ನ ಕೋರ್ತಿದೆ ಅಂತ ಗೊತ್ತಿಲ್ಲ. ಮನಸ್ಸಲ್ಲಿ ಕನಸಿಗೋಸ್ಕರ ಛಲ ಇಲ್ಲ ಅಂದ್ರೆ ನಿನ್ಗೆ ಓಡೋಕೆ ಶಕ್ತಿ ಆದ್ರೂ
ಎಲ್ಲಿಂದ ಬರುತ್ತೆ? ಈ ಲೈಫಲ್ಲಿ ತುಂಬಾ ಸತಿ ಲೇಟ್ ಆಗೋಗುತ್ತೆ ರಿಯಾಲಿಟಿನ ರಿಯಲೈಸ್ ಆಗೋಕೆ. ಅಷ್ಟೊತ್ತಿಗೆ ನಮ್ ಲೈಫಲ್ಲಿ ತುಂಬಾ ಲಾಸ್ ಆಗೋಗಿರುತ್ತೆ. ನಿನ್ನ ಎಕ್ಸಾಮ್ ನ ರಿಸಲ್ಟ್ ಹೇಗಾದ್ರೂ ಇರ್ಲಿ, ನಿನ್ನ ಫ್ಯಾಮಿಲಿ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದುಡ್ಡಲ್ಲಿ, ಕೆಲಸ ಎಲ್ಲಿ ತುಂಬಾ ಇಂಪಾರ್ಟೆಂಟ್. ನಿನ್ನ ಲೈಫ್ ನ ಅಚೀವ್ಮೆಂಟ್ ಅಲ್ಲಿ ಈ ಪ್ರಶ್ನೆಗಳೇ ನೀನ್ ಮುಂದೆ ಬರೋದು. ಈ ಜೀವನ ತುಂಬಾ ಜನರನ್ನ ಮೂರ್ಖರನ್ನಾಗಿ ಮಾಡುತ್ತೆ, ಸೋಂಬೇರಿಗಳನ್ನಾಗಿ ಮಾಡುತ್ತೆ. ಆ ಚಕ್ರದೊಳಗೆ ನೀನ್ ಸಿಕ್ಕಾಕೊಳ್ಬೇಡ. ಸತ್ಯ ಅರ್ಥ ಮಾಡ್ಕೋ. ಈ ಜೀವನ ನಿನ್ ಕೈಯಲ್ಲೇ ಇದೆ. ನಿನ್ಗೆ ಇಲ್ಲಿವರೆಗೂ ಒಂದು ಗುರಿ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ತಪ್ಪು ನಿಂದೆ. ಇದು ಸರಿಯಾದ ಟೈಮ್ ನಿನ್ ಬಗ್ಗೆ ನೀನ್ ಯೋಚಿಸೋಕೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋಕೆ. ಸರಿಯಾಗಿ ಗಮನ ಕೊಟ್ಟು ನೋಡು, ಏನ್ ತಪ್ಪಾಗ್ತಿದೆ ಎಲ್ ತಪ್ಪಾಗ್ತಿದೆ ಅಂತ. ನೀನ್ ಹೋಗ್ತಿರೋ ದಾರಿ ನಿಜಕ್ಕೂ ಸರಿಯಾಗಿದ್ಯಾ? ನಿನ್ನನ್ನ ನೀನ್ ಪ್ರಶ್ನೆ ಮಾಡ್ಕೋ. ನೀನ್ ಹೋಗ್ತಿರೋ ದಾರಿಯಲ್ಲಿ ಹೋದ್ರೆ ಅಟ್ಲೀಸ್ಟ್ ನಿನ್ನ ಗುರಿಯನ್ನ ಮುಟ್ತೀಯಾ? ನೀನ್ ಗುರಿ ಬೇರೆ, ನೀನ್ ಟ್ರೈ ಮಾಡ್ತಿರೋದೇ ಇನ್ನೇನೋ ಆಗಿದ್ಯಾ? ನಿನ್ನ ಗುರಿ ಕನಸಿಗೆ ಪ್ರತಿದಿನ ಎಷ್ಟು ಟೈಮ್ ಕೊಡ್ತಿದ್ಯಾ? ನಿನ್ನನ್ನ ನೀನ್ ಪ್ರಶ್ನೆ ಮಾಡ್ಕೋ. ನೀನ್ ನಿನ್ನೆವರೆಗೂ ಒಬ್ಬ ಆವರೇಜ್ ಸ್ಟೂಡೆಂಟ್, ಬಿಲೋ ಆವರೇಜ್ ಸ್ಟೂಡೆಂಟ್ ಆಗಿದ್ದೆ ಅಂದ ಮಾತ್ರಕ್ಕೆ ನಾಳೆನೂ ಹಾಗೆ ಇರಬೇಕು ಅಂತ ಇಲ್ಲ. ನಾಳೆ ನೀನು ಟಾಪರ್ ಆಗಬಹುದು. ಇವತ್ತನ್ನ ನೀನು ಸರಿಯಾಗಿ ಬಳಸ್ಕೊಂಡ್ರೆ ನಿನ್ನೆ ಮುಗ್ದೋಗಿದೆ. ನಾಳೆ ನೀನ್ ಚೆನ್ನಾಗಿರ್ಬೇಕಂದ್ರೆ ಇವತ್ತು, ಈ ದಿನ, ಈ ಕ್ಷಣ ನಿಂದಾಗ್ಲೇಬೇಕು. ನಿನ್ನ ನಾಳೆಗೋಸ್ಕರ ಆದ್ರೂ ಇವತ್ತು ಓದ್ಲೇಬೇಕು. ಸರಿಯಾಗಿ ಕೇಳಿಸ್ಕೋ, ಇದು ನಿನ್ನ ಲಾಸ್ಟ್ ಚಾನ್ಸ್. ನನಗ್ ಗೊತ್ತು, ಈ ನಿನ್ನ ಲಾಸ್ಟ್ ಚಾನ್ಸ್ಗೆ ತುಂಬಾ ದಿನಗಳು ಉಳಿದಿಲ್ಲ. ನೀನ್ ಎಲ್ಲವನ್ನ ಬದಲಾಯಿಸೋಕೆ ಇಷ್ಟಪಡ್ತೀಯಾ? ಯಾಕಂದ್ರೆ ನಿನ್ನ ಎಂಟೈರ್ ಲೈಫ್ ಅಲ್ಲಿ ಈ ಚಾನ್ಸ್ ಮತ್ತೆ ಬರಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಬರೋದು ಒಳ್ಳೆ ಮಾರ್ಕ್ಸ್ ಗೋಸ್ಕರ. ಪ್ರಾಣವನ್ನೇ ಪಣಕ್ಕಿಟ್ಟೋರ ಮಧ್ಯೆ ನೀನು ಕೇವಲ ಮಜಾ ಮಾಡ್ತೀಯಾ? ನೀನ್ ಟೈಮ್ ವೇಸ್ಟ್ ಮಾಡ್ತೀಯಾ? ಕೇವಲ ನಿನ್ ಟೈಮ್ ಅಷ್ಟೇ ಅಲ್ಲ, ಬೇರೆಯವರ ಟೈಮ್ ಕೂಡ. ಇದು ನಿನ್ನ ಲಾಸ್ಟ್ ಚಾನ್ಸ್. ಇದು ಕೇವಲ ನಿನಗ್ ಮಾತ್ರ ಗೊತ್ತು. ಈ ಟೈಮ್ ಆಗೋದ್ಮೇಲೆ ನಿನಗೆ ಆಪ್ಷನ್ ಇರಲ್ಲ. ನೀನ್ ಪ್ರತಿ ಸತಿ ಟ್ರೈ ಮಾಡ್ಬೇಕಾದ್ರೂ ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಅನ್ಕೊಂಡ್ ಟ್ರೈ ಮಾಡು. ನೀನ್ ಬರೆಯೋ ಪ್ರತಿ ಕ್ಲಾಸ್ ಟೆಸ್ಟ್, ಪ್ರಿಪರೇಟರಿ ಎಕ್ಸಾಮ್ ನೋ ಫೈನಲ್ ಎಕ್ಸಾಮ್ ಅನ್ಕೊಂಡ್ ಓದು. ಎಲ್ರಿಗೂ ನೀನ್ ಸರಿ ಅಂತ ಪ್ರೂವ್ ಮಾಡೋಕಾಗಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿನ್ ಹೆಸರು ಬರೋವರೆಗೂ ಪ್ರತಿ ಸೆಕೆಂಡ್ ಹೇಗ್ ಕಳಿತೀಯ ಅನ್ನೋದು ನಿನಗ್ ಬಿಟ್ಟಿದ್ದು. ಯು ಹ್ಯಾವ್ ನೋ ಚಾನ್ಸ್, ಯು ಹ್ಯಾವ್ ನೋ ಚಾಯ್ಸ್, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ವಿನ್. ರಿಸ್ಕ್ ತಗೊಳ್ಳೋಕೆ ಭಯ ಆಗ್ತಿದ್ರೆ ಸಕ್ಸಸ್ ನ ಮರ್ತು ಬಿಡು. ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇರತ್ತೆ. ನೀನ್ ನಿನ್ನ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ಬೇಕು. ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿರೋರ್ನ ಕೇಳೋ, ಸುಮ್ನೆ ಅವ್ರ ಹೆಸರು ಲಿಸ್ಟ್ ಅಲ್ಲಿ ಬಂದ್ಬಿಡ್ತಾ ಅಂತ. ಎಷ್ಟು ದಿನ ಹಗ್ಲು ರಾತ್ರಿ ಅಂದೆ ಯಾವ ರೀತಿ ಓದಿದ್ರು ಅಂತ. ಎಲ್ಲಿವರೆಗೂ ನಿನ್ನ ತಯಾರಿ ಸರಿಯಾಗಿ ಆಗಲ್ವೋ ಅಲ್ಲಿವರೆಗೂ ಹಗ್ಲು ರಾತ್ರಿ ಫ್ರೆಂಡ್ಸ್, ರಿಲೇಟಿವ್ಸ್ ಯಾವ್ದ್ರ ಬಗ್ಗೆನೂ ಯೋಚಿಸ್ಬೇಡ. ಇದೇ ನಿನ್ನ ಲಾಸ್ಟ್ ಚಾನ್ಸ್. ಈಗಿಲ್ಲ ಅಂದ್ರೆ ಮತ್ಯಾವತ್ತೂ ಇಲ್ಲ. ಇಟ್ಸ್ ನೌ ಆರ್ ನೆವರ್ ಸಿಚುವೇಶನ್. ಕೊನೆ ಸತಿ ಪ್ರಯತ್ನ ಪಡ್ತಿದ್ಯಲ್ವಾ? ಒಂದು ನಿನ್ನ ಅಷ್ಟು ಕನಸು ಈಡೇರುತ್ತೆ, ಇಲ್ಲ ನಿನ್ನ ಅಷ್ಟು ಕನಸು ಕನಸಾಗೆ ಇರುತ್ತೆ. ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಪ್ರಯೋಗಿಸು. ನಿನ್ನ ಎನರ್ಜಿ ಮತ್ಯಾವತ್ತೂ ಬರಲ್ಲ. ನಿನ್ನ ಅಕ್ಕಪಕ್ಕ ಇರೋರು ಯಾರು ಕೂಡ ನಿನ್ ಜೊತೆ ಬರಲ್ಲ. ಕೆಲವರಂತೂ ಕಾಯ್ತಿದ್ದಾರೆ ನೀನ್ ಯಾವಾಗ ಗಿವ್ ಅಪ್ ಮಾಡ್ತೀಯೋ ಅಂತ. ಎಲ್ರತ್ರ ಅವ್ರದೇ ಆದ ಲಾಜಿಕ್ ಇರುತ್ತೆ. ನೀನು ನಿನ್ನ ಲಾಜಿಕ್ ಅಪ್ಲೈ ಮಾಡು. ನೀನು ಅಷ್ಟೇ ನಿನ್ನ ಪ್ರತಿ ಪ್ರಯತ್ನದಲ್ಲೂ 100% ಗಿಂತ ಕಡಿಮೆ ಆಗ್ಬಾರ್ದು. ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ಗೆ ನಿದ್ದೆ ಬರಬಾರ್ದು. ನಿನ್ಗೆ ಸಕ್ಸಸ್ ಸಿಕ್ಕಿದಾಗ ನಿನ್ನ ವಿರೋಧಿಗಳ ನಿದ್ದೆ ಕೆಡುತ್ತೆ. ನೀನ್ ನಿನ್ನ ಲೈಫ್ ಅಲ್ಲಿ ಎಂತದೇ ಸಿಚುವೇಶನ್ ನಲ್ಲಿರೋ, ಬಿಸಿಲು ಮಳೆ ಏನೇ ಬರ್ಲಿ ನೀನ್ ಪ್ರಯತ್ನ ಪಡ್ತಾನೆ ಇರ್ಬೇಕು. ಮನೆಯಲ್ಲಿ ಕಷ್ಟ ಇದೆಯಾ, ಆ ಕಷ್ಟವನ್ನ ಅನುಭವಿಸು, ಪ್ರಯತ್ನ ಪಡ್ತಾನೆ ಇರೋ. ಇದು ಲಾಸ್ಟ್ ಚಾನ್ಸ್. ಈ ಲಾಸ್ಟ್ ಅಟೆಂಪ್ಟ್ ನಲ್ಲಿ ನೀನು ಗೆಲ್ಲೋ ರೀತಿ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗ್ಬೇಕು. ಗಿವ್ ಅಪ್ ಮಾಡೋಣ ಅನ್ನೋ ಆಲೋಚನೆ ಬಂದ್ರು ಆ ಆಲೋಚನೆನ ಬಿಟ್ಬಿಡು. ನಿನ್ ಬಗ್ಗೆ ಓದ್ಬೇಕಾದ್ರೆ, ನಿನ್ ಬಗ್ಗೆ ಕೇಳಬೇಕಾದ್ರೆ ಯಾರು ಗಿವ್ ಅಪ್ ಮಾಡೋಣ ಅಂದ್ಕೊಂಡ್ರೋ ಅವ್ರಿಗೂ ಕೂಡ ಇಲ್ಲ, ಇದೊಂದ್ ಲಾಸ್ಟ್ ಅಟೆಂಪ್ಟ್ ನಾನ್ ಟ್ರೈ ಮಾಡ್ತೀನಿ ಅನ್ನಿಸ್ಬೇಕು. ಆ ಕೊನೆ ಅವಕಾಶನೇ ಈಗ ನಿನ್ನ ಹತ್ರ ಇರೋದು. ನಿನ್ನನ್ನ ನೀನು ಪ್ರೂವ್ ಮಾಡ್ಕೊಳ್ಳೋಕೆ. ನೀನ್ ಎಷ್ಟೇ ಇಂಟೆಲಿಜೆಂಟ್ ಆಗಿರೋ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೋ ಔಟ್ಪುಟ್ ಏನೋ, ರಿಸಲ್ಟ್ ಏನು ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಆ ರಿಸಲ್ಟ್ ಗೋಸ್ಕರ ನಿನ್ನ ಕೊನೆ ಅಟೆಂಪ್ಟ್ ಮಾಡು.